ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ತುಮಕೂರಿನಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವತಿಯಿಂದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣ ಪಾಲ್ಗೊಂಡಿದ್ದರು. ಕೆಆರ್ಪೇಟೆ ತಾಲೂಕಿನ ವಿಠಲಾಪುರ ಗ್ರಾಮದಲ್ಲಿ ಸಮಾಜ ಸೇವಕರಾದ ವಿಡಿ ದೇವೇಗೌಡರ 2ನೇ ವರ್ಷದ ಸಂಸ್ಮರಣಾ ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ಪಟ್ಟಣದ ಫಾತಿಮಾ ಕಾನ್ವೆಂಟ್ನಲ್ಲಿ ವಿದ್ಯಾರ್ಥಿಗಳು 10ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕುಶಾಲನಗರ ಪಟ್ಟಣದ ಫಾತಿಮಾ ಕಾನ್ವೆಂಟ್ನಲ್ಲಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ವಿದ್ಯಾರ್ಥಿಗಳು ಶಾಲಾ ಆವರಣದಲ್ಲಿ ಯೋಗ ದಿನವನ್ನು ಆಚರಿಸಿದರು. ಇದೇ ಸಂದರ್ಭ ಪ್ರಾಥಮಿಕ ಶಾಲೆಯ ಮುಖ್ಯ ಉಪಾಧ್ಯಾಯರಾದ ಸಿಸ್ಟರ್ ಸ್ಪಂದನ ಹಾಗೂ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸಿಸ್ಟರ್ ಜೆಸಿನಾ ಮತ್ತು ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕರಾದ ಸಿಸ್ಟರ್ ತೆರೆಸನ್ ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯ ದೈಹಿಕ ಶಿಕ್ಷಕರುಗಳಾದ ಸಂತೋಷ್, ಕುಸುಮ, ಡೀನರ್ ಅವರು ವಿದ್ಯಾರ್ಥಿಗಳಿಗೆ ಯೋಗ ದಿನದ ಪ್ರಯುಕ್ತ ಯೋಗಗಳ ಬಗ್ಗೆ ತರಬೇತಿಯನ್ನು ನೀಡಿದರು. ಇದೇ ಸಂದರ್ಭ ಸಂಸ್ಥೆಯ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಪತಂಜಲಿ ಯೋಗ ಸಮಿತಿ ಕೊಡಗು ಜಿಲ್ಲೆ ಭಾರತ್ ಸ್ವಾಭಿಮಾನ ಟ್ರಸ್ಟ್ ವತಿಯಿಂದ ಯೋಗ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕುಶಾಲನಗರ ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಪತಂಜಲಿ ಯೋಗ ಸಮಿತಿ ಕೊಡಗು ಜಿಲ್ಲಾ, ಭಾರತ್ ಸ್ವಾಭಿಮಾನ ಟ್ರಸ್ಟ್ ಕೊಡಗು ಜಿಲ್ಲೆ, ಯೋಗ ಮಾರ್ಗ ಕುಶಾಲನಗರ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಅಂಡ್ ಯೋಗ ಕುಶಾಲನಗರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಿದರು. ಈ ಉದ್ಘಾಟನೆಯನ್ನು ಡಾ ಉದಯ್ ಕುಮಾರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು. 100ಕ್ಕೂ ಹೆಚ್ಚು ಮಂದಿ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಸ್ವಾಗತವನ್ನು ರಾಜಶೇಖರ್ ಅವರು ನೆರವೇರಿಸಿದರು. ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನ ಬಿ ಅಮೃತರಾಜ್ರವರು ಮಾತನಾಡಿದರು. ಯೋಗದ ನಿರೂಪಣೆಯನ್ನ ತೊರೆನೂರಿನ ಯೋಗ ಶಿಕ್ಷಕರಾದ ಆಯುಷ್ ಇಲಾಖೆಯ ಉದಯ್ ಪ್ರಕಾಶ್ ಅವರು ಯೋಗದ ನಿರೂಪಣೆಯನ್ನ ಮಾಡಿದರು. ಇದೇ ಸಂದರ್ಭ ಸರಳ ಯೋಗ ವೇದಿಕೆಯ ಮಾರ್ಗದರ್ಶಕರುಗಳಾದ ಕೆಜಿ ಗೋಪಾಲಕೃಷ್ಣ ಮತ್ತು ಶ್ರೀಮತಿ ನಿರುಪಮಾ ಗೋಪಾಲಕೃಷ್ಣ ಅವರನ್ನ ಸಂಸ್ಥೆ ವತಿಯಿಂದ ಗುರುತಿಸಿ ಸನ್ಮಾನಿಸಿ ಅಭಿನಂದಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಉದ್ಘಾಟನೆಯನ್ನು ಹಿರಿಯರಾದ ಆರ್ ನಾಗರಾಜ್ರವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋಮವಾರಪೇಟೆ ಮಂಡಲ ವತಿಯಿಂದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಉದ್ಘಾಟನೆಯನ್ನು ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಜಿಎನ್ ನಾಗರಾಜ್ ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಯೋಗ ಮಾಡುವುದರಿಂದ ನಮ್ಮ ಆರೋಗ್ಯ ಉತ್ತಮ ಮಟ್ಟದಲ್ಲಿ ಇರಲು ಸಾಧ್ಯವಾಗುತ್ತದೆ. ನಾವು ಯೋಗಗಳನ್ನು ಮಾಡುವುದರಿಂದ ನಮ್ಮ ದೇಹದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಒಂದು ಉತ್ತಮ ಸಮಾಜ ಕಟ್ಟುವಲ್ಲಿ ನಾವೆಲ್ಲರೂ ಕೈಜೋಡಿಸೋಣ ಎಂದು ಕರೆ ನೀಡಿದರು. ಇದೇ ಸಂದರ್ಭ ಕುಶಾಲನಗರ ಬಿಜೆಪಿ ಪಕ್ಷದ ನಗರ ಅಧ್ಯಕ್ಷರಾದ ಎಂಎಂ ಚರಣ್, ಪ್ರಧಾನ ಕಾರ್ಯದರ್ಶಿಯಾದ ಎಚ್ಎಂ ಮಧುಸೂದನ್, ಸೋಮವಾರಪೇಟೆ ಬಿಜೆಪಿ ಮಂಡಲ ತಾಲೂಕು ಅಧ್ಯಕ್ಷರಾದ ಗೌತಮ್ ಗೌಡ ಸೇರಿದಂತೆ ಪಕ್ಷದ ಮುಖಂಡರುಗಳಾದ ಕೋಮಾರಪ್ಪ, ನಾರಾಯಣ್, ಸರಳ ರಾಮಣ್ಣ, ಅನಿತಾ, ಕೃಷ್ಣಪ್ಪ, ರಾಮು ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರುಗಳು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು 10 ವರ್ಷಗಳ ಹಿಂದೆ ಯೋಚನೆ ಮಾಡುವುದು ಇವತ್ತು ಇಡೀ ಪ್ರಪಂಚದಲ್ಲಿ ಯೋಗ ತನ್ನ ಪ್ರಸಾರವನ್ನು ಮಾಡಿ ಯೋಗ ದೇಹದ ಆರೋಗ್ಯ. ನಾವೆಲ್ಲರೂ ಪ್ರಪಂಚದ ಒಳಿತಿಗೆ ಕೆಲಸ ಮಾಡಿ ನಮ್ಮ ಮನಸ್ಸನ್ನು ಸುಧಾರಿಸಿಕೊಂಡು ದೇಶಕ್ಕೆ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಹಾರೈಸೋಣ. ಈ ಯೋಗ ದಿನವನ್ನು ಮತ್ತಷ್ಟು ದೇಶಗಳು ಭಾಗವಹಿಸುವಂತೆ ಮಾಡಿ ಯೋಗ ಯಶಸ್ವಿಯಾಗಲಿ. ದೇಶ ನಮಗೆ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವೇನು ದೇಶ ಕೊಡ್ತೀವಿ ಅನ್ನೋದು ಮಾಡೋಣ. ಇವತ್ತು ಪಕ್ಷ ತುಂಬ ಕೆಲಸವನ್ನು ಮಾಡ್ತಾ ಇದೆ. ಈ ಕೆಲಸಕ್ಕೆ ನನ್ನನ್ನು ಗುರುತಿಸಲಿಕ್ಕೆ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ನನ್ನ ನಮನವನ್ನು ಸಲ್ಲಿಸ್ತಾ ಈ ದಿನದ ಉದ್ಘಾಟನೆಯನ್ನು ಮಾಡ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಎಸ್ಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಯೋಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಸ್ಟಿಎಸ್ ವಿದ್ಯಾಪೀಠದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಸದಾಶಿವ ಸ್ವಾಮೀಜಿಯವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು.
ಎಸ್ಎಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮತ್ತು ಪಿಯು ಕಾಲೇಜು ಕಿರಿಕೊಡ್ಲಿಮಠ ಇವರ ವತಿಯಿಂದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ಜಿಎಸ್ ವಿದ್ಯಾಪೀಠದ ಸಂಸ್ಥಾಪಕಾಧ್ಯಕ್ಷರಾದ ಶ್ರೀ ಶ್ರೀ ಸದಾಶಿವ ಸ್ವಾಮೀಜಿಯವರು ಹಾಗೂ ಸಂಸ್ಥೆಯ ಕಾರ್ಯದರ್ಶಿಯಾದ ನಂಜುಂಡಯ್ಯ ಸರ್ ಅವರು, ಎಸ್ಎಸ್ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ತನುಜರವರು, ದೈಹಿಕ ಶಿಕ್ಷಕರಾದ ಗೀತರವರು ಉಪನ್ಯಾಸಕರು ಇದ್ದರು. ಇದೇ ಸಂದರ್ಭದಲ್ಲಿ ಶ್ರೀ ಸದಾಶಿವ ಸ್ವಾಮೀಜಿಯವರು ಯೋಗ ದಿನಾಚರಣೆಯ ಮಹತ್ವವನ್ನು ಎಲ್ಲಾ ವಿದ್ಯಾರ್ಥಿಗಳಿಗೂ ತಿಳಿಸಿದರು. ದೈಹಿಕ ಶಿಕ್ಷಕರಾದ ಗೀತರವರು ಸೂರ್ಯ ನಮಸ್ಕಾರ ಹೀಗೆ ಹಲವು ಆಸನಗಳನ್ನು ಮಾಡಿಸಿ ಹಾಗೂ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಿಹಿಯನ್ನು ಹಂಚುವ ಮುಖಾಂತರ ಯೋಗ ದಿನಾಚರಣೆಯನ್ನು ಆಚರಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಹಾಸನ ಜಿಲ್ಲೆಯ ಆಲೂರು ತಾಲೂಕು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆಯು ಬೈರಾಪುರ ಬೆತಸ್ತಾ ವಿದ್ಯಾಸಂಸ್ಥೆಯ ಸಹಕಾರದೊಂದಿಗೆ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಿದರು. ಯೋಗವು ಮನುಷ್ಯನ ದೇಹ ಮತ್ತು ಮನಸ್ಸುಗಳನ್ನು ಸಂಯೋಜನೆ ಮಾಡುವುದರ ಮೂಲಕ ಸಂಯಮ, ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಎಂದು ಬೆತಸ್ತಾ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲೆ ರೀನಾ ಮ್ಯಾಥ್ಯೂ ಅಭಿಪ್ರಾಯಪಟ್ಟರು. ಆಲೂರು ತಾಲೂಕು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆಯು ಬೈರಾಪುರ ಬೆತಸ್ತಾ ವಿದ್ಯಾಸಂಸ್ಥೆಯ ಸಹಕಾರದಲ್ಲಿ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಉದ್ಘಾಟಿಸಿ ಮಾತನಾಡಿ, ಭಾರತದಲ್ಲಿ ಹುಟ್ಟಿದ ಯೋಗವು ಇಂದು ವಿಶ್ವಾದ್ಯಂತ ಪಸರಿಸುತ್ತಿದೆ. ಇಂದು ಪ್ರಪಂಚದಾದ್ಯಂತ 10ನೇ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಯೋಗವು ಕೇವಲ ಜೂನ್ 21ಕ್ಕೆ ಸೀಮಿತವಾಗಬಾರದು. ಯೋಗ ಬದುಕಿನ ಅವಿಭಾಜ್ಯ ಅಂಗವಾಗಬೇಕಾದರೆ ನಿತ್ಯದ ದಿನಚರಿಯಾಗಬೇಕೆಂದು ಕರೆ ನೀಡಿದರು. ಜಿಲ್ಲಾ ಸಹಾಯಕ ಆಯುಕ್ತ ಎಂ ಬಾಲಕೃಷ್ಣ ಮಾತನಾಡಿ, ಯೋಗ ಅಂದರೆ ಒಂದು ಗೂಡುವುದು ಅಥವಾ ಅದೃಷ್ಟ. ನಮ್ಮ ನಿತ್ಯದ ಬದುಕು ಆರೋಗ್ಯಪೂರ್ಣವಾಗಿ ಸರಾಗವಾಗಿ ಸಾಗಬೇಕಾದರೆ ಶರೀರ ಮತ್ತು ಮನಸ್ಸು ಎರಡು ಪಕ್ವವಾಗಿರಬೇಕು. ಇವೆರಡು ಪಕ್ವವಾಗಬೇಕಾದರೆ ಯೋಗದ ಅವಶ್ಯಕತೆ ಇದೆ ಎಂದರು. ತಾಲೂಕು ಕಾರ್ಯದರ್ಶಿ ಕೊಟ್ರೇಸ್ ಎಸ್ ಉಪ್ಪಾರ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕ ಸುನೀಲ್, ಗೈಡ್ಸ್ ಕ್ಯಾಪ್ಟನ್ ಶಿಲ್ಪಕೃತಿ ಹಾಗೂ ಪ್ರಿಯಾಂಕಾ, ಸಹ ಶಿಕ್ಷಕರಾದ ಚಂದ್ರು ಹಾಸನ್ ಸೇರಿದಂತೆ ನೂರಾರು ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಹನಿವಂಶಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ವಿಠಲಾಪುರ ಗ್ರಾಮದಲ್ಲಿ ಸಮಾಜ ಸೇವಕರಾದ ವಿಡಿ ದೇವೇಗೌಡರ 2ನೇ ವರ್ಷದ ಸಂಸ್ಮರಣಾ ಕಾರ್ಯಕ್ರಮದ ಪ್ರಯುಕ್ತ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ನಡೆಯಿತು. ಆರೋಗ್ಯವೇ ಭಾಗ್ಯ. ಆರೋಗ್ಯ ಭಾಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ವಿಶ್ವದಲ್ಲಿಯೇ ಯಾವುದೂ ಇಲ್ಲ. ಗ್ರಾಮೀಣ ಪ್ರದೇಶದ ಜನರು ನಿಯಮಿತವಾದ ಆಹಾರ ಸೇವಿಸಿ ಶಿಸ್ತುಬದ್ಧ ಜೀವನ ನಡೆಸಿ 100 ಕಾಲ ಆರೋಗ್ಯವಂತರಾಗಿ ನೆಮ್ಮದಿಯ ಜೀವನ ನಡೆಸಬೇಕೆಂದು ರಾಜ್ಯದ ಮಾಜಿ ಸಚಿವ ಡಾ ನಾರಾಯಣಗೌಡ ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ವಿಠಲಾಪುರ ಗ್ರಾಮದಲ್ಲಿ ಟಿಎಪಿಸಿಎಂಎಸ್ ವಿಶ್ರಾಂತ ಕಾರ್ಯದರ್ಶಿ ಸಮಾಜ ಸೇವಕ ವಿಡಿ ದೇವೇಗೌಡ ಅವರ 3ನೇ ವರ್ಷದ ಸಂಸ್ಮರಣಾ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆರೋಗ್ಯವನ್ನ ಕಾಪಾಡಿಕೊಳ್ಳದಿದ್ದರೆ ಅಕಾಲಿಕವಾಗಿ ರೋಗರುಜಿನಿಗಳಿಗೆ ಬಲಿಯಾಗಿ ಸಾವಿಗೆ ತುತ್ತಾಗುವ ಜೊತೆಗೆ ನಮ್ಮನ್ನ ನಂಬಿರುವ ಕುಟುಂಬದ ಸದಸ್ಯರನ್ನ ಅನಾಥರನ್ನಾಗಿ ಮಾಡಿ ಬೀದಿಗೆ ತಳ್ಳಬೇಕಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ ನಾರಾಯಣಗೌಡರು, ಇಂದಿನ ದಿನಮಾನದ ಆಹಾರ ಪದ್ಧತಿಯು ಹಲವಾರು ಕಾಯಿಲೆಗಳಿಗೆ ಆಹ್ವಾನ ನೀಡುತ್ತಿರುವುದರಿಂದ ಶ್ರೀಸಾಮಾನ್ಯರು, ವಿಶೇಷವಾಗಿ ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳು ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ಮಾಜಿ ಶಾಸಕರಾದ ಬಿ ಪ್ರಕಾಶ್, ವಿಡಿ ದೇವೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮೋಡಾ ಮಾಜಿ ಅಧ್ಯಕ್ಷರಾದ ಕೆ ಶ್ರೀನಿವಾಸ್, ಮನ್ಮೂಲ್ ನಿರ್ದೇಶಕ ಡಾಲು ರವಿ, ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್, ಕಾಂಗ್ರೆಸ್ ನಾಯಕ ಬಿಎಲ್ ದೇವರಾಜು, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶೀಲನೆರೆ ಅಂಬರೀಶ್, ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಜಾನಕಿರಾಮ್, ಚನ್ನಕೇಶವ ರೈತ ಉತ್ಪಾದಕರ ಕಂಪನಿಯ ಅಧ್ಯಕ್ಷರಾದ ಗೂಡೆಹೊಸಳ್ಳಿ ಜವರಾಯಿಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಜವರಾಯಿಗೌಡ, ಆದಿಚುಂಚನಗಿರಿ ಸಂಶೋಧನಾ ಕೇಂದ್ರ ಹಾಗೂ ಪ್ರಗತಿಪರ ಕೃಷಿಕರಾದ ಐಸಿ ಬಸವರಾಜು ಸೇರಿದಂತೆ ನೂರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಆದಿಚುಂಚನಗಿರಿ ಸಂಶೋಧನಾ ಕೇಂದ್ರ ಹಾಗೂ ಆಸ್ಪತ್ರೆಯಿಂದ ಆಗಮಿಸಿದ್ದ 150ಕ್ಕೂ ಹೆಚ್ಚಿನ ತಜ್ಞ ವೈದ್ಯರ ತಂಡವು ಗ್ರಾಮೀಣ ಪ್ರದೇಶದ ಜನರ ಆರೋಗ್ಯ ತಪಾಸಣೆ ನಡೆಸಿದ್ದು, ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನಮ್ಮ ಮೆಡಿಕಲ್ ಕಾಲೇಜಿನ ನಮ್ಮ ಸಂಸ್ಥಾನ ಮಠದ ಜಗದ್ಗುರುಗಳಾದಂತಹ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದದ ಒಂದಿಗೆ ನಮ್ಮ ಎಲ್ಲ ಡಾಕ್ಟರ್ಗಳು ಮತ್ತು ವೈದ್ಯಾರ್ಥಿಗಳು ಎಲ್ಲ ಬಂದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಿ ಹರೀಶ್ ಅವರಿಗೆ, ಮೋಹನ್ ಅವರಿಗೆ ಮತ್ತು ನಮ್ಮ ಆದಿಚುಂಚನಗಿರಿ ಸಂಸ್ಥೆಯ ಸರ್ವಾಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನ ಹೇಳ್ತಾ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ
ಹಿರಿಯರಾದಂಥ ಮಾಜಿ ಶಾಸಕರಾದಂಥ ಪ್ರಕಾಶ್ ಅಣ್ಣಜಿಯವರು ಮತ್ತು ಕೃಷ್ಣ ಪ್ರತಿಷ್ಠಾಪನಾ ಅಧ್ಯಕ್ಷರಾದಂಥ ಹಿರಿಯರಾದಂಥ ತಂದೆಯರಾದಂಥ ಜವರೇಗೌಡರು, ಮತ್ತೊಬ್ಬರು ಶಿವಪ್ಪನವರು ಮತ್ತು ನಮ್ಮ ಜಾತ್ಯತೀತ ಜನತಾ ದಳದ ಅಧ್ಯಕ್ಷರು, ನಮ್ಮ ಆತ್ಮೀಯರು ಆದಂಥ ಜಾನಕಿರಮಣಜಿಯವರು, ಮತ್ತೊಬ್ಬರು ಇನ್ನೊಬ್ರು ತಂದೆ ಸಮಾನರಾದಂಥ ಅವರು ಕೃಷ್ಣ ಪ್ರತಿಷ್ಠಾಪನೆಗೆ ಹೆಚ್ಚು ಒತ್ತಡವನ್ನು ಕೊಟ್ಟು ಕೃಷ್ಣ ಅವರ ಇದುವರೆಗೂ ಏನಾದರೂ ಬೆಳಗ್ಗೆ ಏನಾದರೂ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಕೃಷ್ಣಪ್ಪ ಅವ್ರನ್ನ ಮಾತನ್ನ ಅವರ ಬಗ್ಗೆ ತುಂಬ ವಿಶ್ವಾಸವನ್ನ ಆತ್ಮಹತ್ಯೆಯನ್ನು ಇಟ್ಕೊಂಡಿರುವಂಥ ತಂದೆ ಸಮಾನರಾದಂಥ ಜವರೇಗೌಡರು, ಮತ್ತೊಬ್ರು ನಮ್ಮ ತುಂಬ ಆತ್ಮೀಯರು ಗ್ರಾಮದ ಮುಖಂಡ ಸುತ್ತಮುತ್ತಲಿಂದ ಮತ್ತು ಈ ಕಾಲ ಬಂದಂತ ಈ ತಾಲೂಕಿನ JDS ಅಧ್ಯಕ್ಷರು ಹಾಗೂ ನಮ್ಮ ಹಿರಿಯರಾದಂಥ ಜಾನಕಿರಮಣ ನಂಬಾಗಲ್ ಪ್ರಸರಣ ಮಾತನಾಡಬೇಕಾಗೋದು ಜಾನಕಿರಮಣವರು ಹಾಗೂ ಈ ಕಾರ್ಯಕ್ರಮ ಆಯೋಗಕ್ಕೆ ಬಂದಿರುವಂತ ಎಲ್ಲ ಚುಂಚುಗಿರಿ ವೈದ್ಯಕೀಯ ತಂಡದವರು. ಏನಪ್ಪ ಅಂದ್ರೆ ನಾನು ಮೊನ್ನೆ 2014 ಆಯ್ಕೆ ಆದಾಗ KBC ಅವರು ನನಗೆ ಟಿಕೆಟ್ ಕೊಟ್ಟಿದ್ರು. ಕೃಷ್ಣ ಸಾಹೇಬರು ಬರದೇ ಇದ್ದಿರೋ ಮೋರ್ಚೆ ನಾನು ಗೆಲ್ತಿರ್ಲಿಲ್ಲ. ಅವರಿಬ್ಬರು ಸೇರಿ ನನ್ನನ್ನು ಕಳಿಸ್ಕೊಡ್ಬೇಕಾದ್ರೆ ಮೊದಲನೇದ ಪಾತ್ರ ಇಲ್ಲೇ ಕೂತಾರೆ ಜವರೇಗೌಡರು, ಇನ್ನೊಬ್ರು ಚೆನ್ನೈಗೌಡರು, ಅಗ್ಲೇಟ್ ಮಂಜಣ್ಣ, ಮತ್ತೆ ವಿ ಡಿ ದೇವೇಗೌಡರು. ಯಾಕೆ ವಿ ಡಿ ದೇವೇಗೌಡರು ಹೇಳ್ಕೊತೀನಿ, ಈ ತಾಲೂಕಲ್ಲಿ ಅತಿ ಹೆಚ್ಚು ಕೋಆಪರೇಟಿವ್ ಅಂದ್ರೆ ಈ ಸಹಕಾರಿ ಸಂಘದ ಆಕ್ಟ್ ಮತ್ತೆ ಬೈಲಾಗ್ ಓದಿರೋರು ಯಾರು ಹುಡುಕೊಂಡು ಹೋದ್ರೆ ಸಿಗೋದು ಮೊದಲನೇ ಅವ್ರೊಬ್ಬರು ಇದ್ದವ್ರು. ಅವ್ರ ಹತ್ರ ತುಂಬಾ ವಿಚಾರಗಳನ್ನ ತಿಳ್ಕೊಂಡು ಫೋನ್ ಮಾಡ್ಕೊಂಡು ನಾನು ಅವ್ರು ಮಾತಾಡೋದು, ಅವ್ರ ಮಕ್ಕಳಿಗೆ ಹೇಳ್ಕೊಟ್ಟಿದ್ರೆ ಒಂದು 40 ಜಾಸ್ತಿ ಹೇಳ್ಕೊಟ್ಟವ್ರು. ಗೊತ್ತಿಲ್ಲದೆ ಇರೋದ ಪರಶುಮೂರ್ತಿ ಹತ್ರ ಕೇಳ್ಕೊಂಡು ಪರಶುಮೂರ್ತಿ ಅಂದ್ರೆ ಇಡೀ ರಾಜ್ಯಕ್ಕೆ ಬೈಲ ಬರೆದವರು ಮೈಸೂರು ವಾಸಿಯವರು. ಅವ್ರ ಹತ್ರ ಮಾತಾಡ್ತಾರೆ. ಅವರು ಆಗಲೇ 86-87 ವರ್ಷ ಅವ್ರಿಗೆ ಪ್ರತಿಯೊಂದು ಮಾಹಿತಿನೂ ತಲೆಯಲ್ಲಿ ಇಟ್ಕೊಂಡು ಹೇಳ್ತಾರೆ ಅವರು. ಆ ರೀತಿ ಇವರೊಬ್ರು ನಮ್ಮ ಈ ತಾಲೂಕಲ್ಲಿ ಅತಿ ಹೆಚ್ಚು ಕೋಆಪರೇಟಿವ್ ಬಗ್ಗೆ ತಿಳಿದಿದ್ರು. ಅದರಲ್ಲಿ ಹುಟ್ಕೊಂಡಂಥವ್ರಲ್ಲಿ ನಾನು ಇರ್ಬೋದು, MBA ಅದರಲ್ಲೇ ಬಂದವರು. ಹೊಸಕೋಟೆಯಲ್ಲಿ ಅವ್ರನ್ನ ತಗೊಂಡೋಗ್ಬೇಕಾದ್ರೆ ಜಾನಕಿರಮಣ ಅವರೆಲ್ಲ ಇದ್ರು. ಅದು ಮೂಲ ಹುಡುಕ್ತವರು ವಿ ಡಿ ದೇವೇಗೌಡರು ಅಂತ ನನಗೆ ಹಿಂದೆ ಹೇಳಿದ್ರು. ಹಾಗಾಗಿ ಅವ್ರನ್ನ ನೆನೆಯಲೇಬೇಕು. ಆಗ ಸಹಕಾರಿ ಸಂಘದಲ್ಲಿ ಯಾಕೆ ತಿಳ್ಕೊಂಡಿದ್ರು ಅವರು TFS ಎಂಪ್ಲಾಯ್ ಆಗಿದ್ದು ಬರೀ ಎಂಪ್ಲಾಯ್ ಕೆಲಸ ಮಾಡಲಿಲ್ಲ, ತುಂಬಾ ಜನ ಎಂಪ್ಲಾಯ್ ಕೆಲಸ ಮಾಡಿದ್ದಾರೆ. ಆದ್ರೆ ಆಕ್ಟ್ಗಳು ಓದೋದು ಈ ತರ ತುಂಬಾ ಕಷ್ಟದ ಕೆಲಸ. ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಹಾಗೂ ಪುಣ್ಯಸ್ಮರಣೆ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರು ಆದಂಥ ಈ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರು ಆದಂಥ ನಾರಾಯಣಗೌಡ್ರೆ, ಮತ್ತೊಬ್ಬರು ಮಾಜಿ ಶಾಸಕರು, ಈ ತಾಲೂಕಿನ ಹಿರಿಯ ಜನಪ್ರಿಯ ವ್ಯಕ್ತಿಗಳಾದಂಥ ಮಾಜಿ ಶಾಸಕರಾದಂಥ ಪ್ರಕಾಶ್ ಅಣ್ಣವರೇ, ಗೂಡೆಹೊಸರಳ್ಳಿ ಜವರಾಯಗೌಡ್ರೆ, ಮಾಜಿ ಮೂಡಾ ಅಧ್ಯಕ್ಷರಾದಂಥ ವಾಸಣ್ಣವರೇ, ಜಾನಕಿರಮಣ್ಣವರೇ, ಜವರಾಯಗೌಡ್ರೆ, ತಮ್ಮಣ್ಣವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಕುಮಾರ್ರವರೇ, ವಿಟ್ಲಾಪುರ ಪಂಚಾಯತಿಯ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರುಗಳೇ, ನಾವು ಮಾತಾಡೋದಕ್ಕಿಂತ ನೀವು ಏನ ಹೇಳ್ತೀರೋ ಆ ಹೇಳೋಂಥದ್ರಲ್ಲಿ ನಮ್ಮ ಕೈಲಾದಂಥ ಸೇವೆ ಮಾಡೋಕ್ಕೋಸ್ಕರ ಬಂದಿರೋದಂತೂ ನಾವು ಮಾತಾಡೋಂಥವ್ರಲ್ಲ. ಆದರೆ ಒಂದು ವಿಚಾರ ಅಂತೂ ಸತ್ಯ, ಒಬ್ಬ ವ್ಯಕ್ತಿ ಸತ್ತಾಗ ಸಾವಲ್ಲ, ಅವ್ರನ್ನ ನಾವು ಮರೆತಾಗ ಸಾವು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಈಗ 3 ವರ್ಷ ಕಳೆದಿದ್ರು ಕೂಡ ಹಿರಿಯ ಸಹಕಾರಿ ಧುರೀಣರಾಗಿರ್ತಕ್ಕಂಥ ವಿ ಡಿ ದೇವೇಗೌಡರ ಪುಣ್ಯಸ್ಮರಣೆಯ ಅಂಗವಾಗಿ ಆ ಕುಟುಂಬ ಮತ್ತು ಆ ಕುಟುಂಬಸ್ಥರ ಜೊತೆಗೆ ಇರ್ತಕ್ಕಂಥ ಅವರ ಅನುಯಾಯಿಗಳು ಸೇರಿ ಇಂಥ ಒಂದು ಒಳ್ಳೆಯ ಕಾರ್ಯನ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ನಮ್ಮನ್ನು ಕೂಡ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆಂದ್ರೆ ಇನ್ನೂ ಅತ್ಯಂತ ಗಣ್ಯರು ಮಾತಾಡುವಂಥದ್ದಿದೆ, ಔಚಿತ್ಯ ಅಲ್ಲ ನಮ್ಮಂಥವರೆಲ್ಲ ಮಾತಾಡುವಂಥದ್ದು. ಧನ್ಯವಾದಗಳು. ಒಂದು ವಿಶೇಷವಾದ ಮಮಕಾರ, ಪ್ರೀತಿ, ವಿಶ್ವಾಸ ಸದಾ ಇಟ್ಕೊಂಡಿರ್ತಕ್ಕಂಥ ಗ್ರಾಮವಾದ ವಿಟ್ಲಾಪುರದ ಎಲ್ಲ ಹಿರಿಯರೇ, ತಾಯಂದ್ರೆ, ಆತ್ಮೀಯ ಯುವಕ ಮಿತ್ರರೇ, ಇವತ್ತು ಹಾಗೂ ಮಾಧ್ಯಮದ ಸ್ನೇಹಿತರೆ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ
ನಮ್ಮ ಏನು ವಿ ಡಿ ದೇವೇಗೌಡರವರ ಸುಪುತ್ರರಾದಂಥ ವಿ ಡಿ ಹರೀಶ್ ಅವರೇ ಹಾಗೂ ಮೋಹನ್ ಅವರು. ಏನು ಮಾನ್ಯ ಹರೀಶ್ ಅವರು ಈ ಪುಣ್ಯ ಸ್ಮರಣೆಯನ್ನ ಅವರ ತಂದೆಯವರ ಇದನ್ನ ಮಾಡ್ತಾ ಇದ್ದಾರೆ. ಅವರು ನಡೆದು ಬಂದ ದಾರಿ ಒಂದು ಏನು ನಮ್ಮ ಸೊಸೈಟಿ TAPCMS ಸನ್ಮಾನ್ಯ SM ಲಿಂಗಪ್ಪನವರ ನೇತೃತ್ವದಲ್ಲಿ ಅವರ ಕೈ ಕೆಳಗಡೆ ಆ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ದುಡಿದಂಥವ್ರು. ಇವತ್ತು ನಾವು SM ಲಿಂಗಪ್ಪನವ್ರನ್ನ ಸದಾ ಸ್ಮರಣೆ ಮಾಡ್ಕೋಬೇಕಾಗ್ತದೆ. ಏಕೆ ಅಂತ ಅಂದ್ರೆ ಈ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಯಾರಾದ್ರೂ ಅತ್ಯುತ್ತಮ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿದಂಥವ್ರು, ಜನಸೇವೆ ಮಾಡಿದಂಥವ್ರು ಇದ್ರು ಅಂದ್ರೆ ಅದು SM ಲಿಂಗಪ್ಪನವರು. ಅವರು TAPCMS ನ ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಕೂರಿಸಿ ಅಷ್ಟೊಂದು ಯಶಸ್ಸನ್ನ ಗಳಿಸಿದಂಥವ್ರು. ಶುದ್ಧ ಹಸ್ತದಲ್ಲಿ ಆ ಸಂಘದ ಸೇವೆಯನ್ನ ಮಾಡಿ ಇಡೀ ಜಿಲ್ಲೆ ರಾಜ್ಯದ ಗಮನವನ್ನು ಸೆಳೆದಿದ್ದಂಥವ್ರು. ಅವರ ಕೈ ಕೆಳಗಡೆ ಅದೇ ದಾರಿನಲ್ಲಿ ನಡೆದಂತ ವಿ ಡಿ ದೇವೇಗೌಡರ ಸ್ಮರಣೆ ಇವತ್ತಿನ ದಿವಸ ಇದು ಔಚಿತ್ಯ ಪೂರ್ಣವಾದದ್ದು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಅವರ ಸವಿ ನೆನಪಿಗೆ ಜನಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆರೋಗ್ಯ ತಪಾಸಣಾ ಕೇಂದ್ರವನ್ನ ಒಂದು ಶಿಬಿರವನ್ನ ಮಾಡ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯವಾದಂತ ವಿಚಾರ ಅನ್ನೋ ಮಾತನ್ನ ನಾನು ತುಂಬಾ ಸಂತೋಷ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ತುಮಕೂರಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ವತಿಯಿಂದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಕಾರ್ಯಕ್ರಮದಲ್ಲಿ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣ ಅವರು ಪಾಲ್ಗೊಂಡಿದ್ದರು. ಭಾರತ ದೇಶದ ಪರಂಪರೆ, ಸಂಸ್ಕೃತಿಯು ತುಂಬಾ ಪ್ರಾಚೀನವಾಗಿದ್ದು ಜಗತ್ತಿಗೆ ಆದರ್ಶವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಯೋಗವು ಜಗತ್ತಿಗೆ ಪರಿಚಯಿಸಲ್ಪಟ್ಟು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮೂಲಕ ವಿಶ್ವದ 187ಕ್ಕೂ ಹೆಚ್ಚು ದೇಶಗಳಲ್ಲಿ ಆಚರಿಸಲ್ಪಡುತ್ತಿದೆ ಎಂದು ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಆಶ್ರಯದಲ್ಲಿ 10ನೇ ಅಂತಾರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ತುಮಕೂರು ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ತನಗಾಗಿ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ವಿಶ್ವಸಂಸ್ಥೆಯಲ್ಲಿ ನಡೆದ 2014ರ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯೋಗದ ಮಹತ್ವವನ್ನು ವಿವರಿಸಿ ಜಗತ್ತಿನ ಆರೋಗ್ಯಕ್ಕಾಗಿ ಯೋಗದ ಅನಿವಾರ್ಯತೆಯನ್ನು ಪ್ರತಿಪಾದಿಸಿದರು. ಆದ್ದರಿಂದ ಈ ದೇಶದೆಲ್ಲೆಡೆ ಯೋಗದ ದಿನದ ಅರಿವಾಗಿದೆ ಎಂದರು. ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಚಿವರಾದ ವಿ ಸೋಮಣ್ಣ, ಶಾಸಕರಾದ ಜಿವಿ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ ಪ್ರಭು, ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್, ಅಪರ ಜಿಲ್ಲಾಧಿಕಾರಿ ಶಿವಾನಂದ, ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಪ್ರಭಾಕರ್, ಜಂಟಿ ಕೃಷಿ ನಿರ್ದೇಶಕರಾದ ರಮೇಶ್ ಸೇರಿದಂತೆ ಮತ್ತಿತರರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯೋಗಾಭ್ಯಾಸದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದರು. ಪ್ರಧಾನಿಗಳು ವಿಶ್ವಸಂಸ್ಥೆಯಲ್ಲಿ ಮಂಡನೆ ಮಾಡಿದಂಥ ಈ ಒಂದು ವಿಚಾರವನ್ನು ಇಡೀ ವಿಶ್ವಸಂಸ್ಥೆ ಒಪ್ಪಿ 21ನ್ನು ಯೋಗ ದಿನಾಚರಣೆಯಾಗಿ ಆಚರಣೆ ಮಾಡ್ತಕ್ಕಂಥದ್ದಾಗಿ 10 ವರ್ಷಗಳಾಗಿದೆ. ನಮ್ಮ ನಾಯಕರು, ರಾಷ್ಟ್ರದ ಪ್ರಧಾನಿಗಳು ಇವತ್ತು ಯಾವ ದೇಶದಲ್ಲಿ ಯಾರು ಹೋಗೋಕ್ಕಾಗೋದಿಲ್ಲ ಅಂತ ಇದ್ರು, ಅದು ಕೂಡ ಭಾರತದ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನು ಈಗಾಗಲೇ ತೋರಿಸುವುದರ ಮುಖೇನ ಆ ಭಾಗದಲ್ಲೂ ಕೂಡ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ 3-4 ವರ್ಷಗಳಿಂದ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು ಕೈಗೊಂಡಂಥ ಕ್ರಮದಿಂದ ಮತ್ತು ರಾಷ್ಟ್ರದ ಪ್ರಧಾನಿಗಳು ಜಮ್ಮು ಕಾಶ್ಮೀರದಲ್ಲಿ ಯೋಗವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದೊಂದು ಸಂತೋಷದ ಸಂಗತಿ ಅನ್ನೋದಕ್ಕೆ ಹೆಚ್ಚಾಗಿ ರಾಷ್ಟ್ರದ ವಿಶ್ವದ 177 ರಾಷ್ಟ್ರಗಳು ಕೂಡ ಯೋಗ ದಿನಾಚರಣೆ ಆಚರಣೆ ಮಾಡ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಬಾಬು ಖಾನ್, ತುಮಕೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ತುಮಕೂರಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ವತಿಯಿಂದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ
ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣ ಪಾಲ್ಗೊಂಡಿದ್ದರು. ಕ್ಯಾರ್ಪೇಟೆ ತಾಲೂಕಿನ ವಿಠಲಾಪುರ ಗ್ರಾಮದಲ್ಲಿ ಸಮಾಜ ಸೇವಕರಾದ ವಿಡಿ ದೇವೇಗೌಡರ 2ನೇ ವರ್ಷದ ಸಂಸ್ಮರಣಾ ಕಾರ್ಯಕ್ರಮ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.